ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬಂತು ಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿಗಾಗಿ ಬಹುತೇಕ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ. 1,28,00,000 ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ದೀರಿ. ಹಾಗಾದ್ರೆ ಈಗ ಪ್ರತಿ ತಿಂಗಳು ಕೂಡ ಸರಿಯಾಗಿ ಜಮಾ ಆಗ್ಬೇಕಲ್ವಾ? ಒಂದು ತಿಂಗಳು ಜಮಾ ಆಗೋದು, ಮತ್ತೊಂದು ತಿಂಗಳು ಪೆಂಡಿಂಗ್ ಉಳಿಸೋದು, ಈ ರೀತಿ ಆಗ್ತಾನೆ ಇದೆ. ಹೌದು ಸ್ನೇಹಿತರೆ, ಈ ಒಂದು 19ನೇ ಕಂತಿನಿಗಾಗಿ ಕಾಯ್ತಾ ಇರತಕ್ಕಂತಹ ಮಹಿಳೆಯರಿಗೆ ಬಂದು ಭರ್ಜರಿ ಗುಡ್ ನ್ಯೂಸ್. ಸೊ ಈ ಒಂದು 19ನೇ ಕಂತಿನ ಈಗ ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗಬೇಕಾಗಿರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಈಗ ಬಹಳಷ್ಟು ಮಹಿಳೆಯರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು, ಈ ಒಂದು 19ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ, ಇದೊಂದು ವಿಷಯ ಹೇಳಿಬಿಡಿ ಅಂತ ಹೇಳ್ತಕ್ಕಂತಹ ಮಹಿಳೆಯರಿಗೆ ಅಂತೂ ಸಿಹಿ ಸುದ್ದಿ ಅಂತ ಹೇಳ್ಬೋದು. 19ನೇ ಕಂತಿನ ಹಣ ಅಲ್ಲ, 20ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಬರಲಿದೆ. ಹಾಗಾದ್ರೆ ಬನ್ನಿ ಎಲ್ಲ ಕೂಡ ವಿಷಯವನ್ನು ಒಂದೊಂದಾಗಿ ತಿಳಿತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ಕೊಳ್ಬಹುದು. ನಾವೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಆಲ್ರೆಡಿ 18 ಅಂತೂ ಕ್ಲಿಯರ್ ಆಗಿದೆ ಅಂತ ಈಗ ಹೇಳ್ತಾ ಇದ್ವಿ. ಅಂತದ್ರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿದ್ದಾರೆ. ಸೊ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಕ್ಲಿಯರ್ ಆಗಿದೆ. ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಮಾತ್ರ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ. ಆಲ್ರೆಡಿ ಯಾರು ಎಲಿಜಿಬಲ್ ಇದ್ದಾರೆ 18ನೇ ಕಂತಿನವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು 19ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. 19 ಮತ್ತು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದ್ದು, ಸೊ ಟೋಟಲಿ 4,000 ಡಿವೈಡ್ ಆಗಿ ಜಮಾ ಆಗತ್ತೆ. 4,000 ಒಟ್ಟಿಗೆ ಕ್ರೆಡಿಟ್ ಆಗೋದಿಲ್ಲ. ಇವತ್ತು 2,000 ಬಂದರೆ ಇನ್ನು 2-3 ದಿನ ಬಿಟ್ಟು ಮತ್ತೆ 2,000 ಜಮಾ ಆಗುತ್ತೆ. ಟೋಟಲಿ ಒಂದು ವಾರದಲ್ಲಿ ನಿಮಗೆ 4,000 ಹಣ ಜಮಾ ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ಟೋಟಲಿ 4,000 ಹಣ ಇವತ್ತು ಇದೇ ತಿಂಗಳಲ್ಲಿ ಬಂದರೆ ಇನ್ನು 2,000 ಆಲ್ರೆಡಿ ಬಂದಿದೆ. ಟೋಟಲಿ ನಿಮಗೆ 6,000 ಹಣ ಇದೇ ತಿಂಗಳಲ್ಲಿ, ಹೋದ ತಿಂಗಳಲ್ಲಿ 16 ಮತ್ತು 17ನೇ ಕಂತಿನ ಹಣ ಅಂದರೆ ಅಲ್ಲಿ ಕೂಡ 4,000, ಟೋಟಲ್ 10,000 2 ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಸರ್ಕಾರದಿಂದ ಬಂದ ಹಾಗೆ. ಈ ಒಂದು 10,000ದಿಂದ ಏನೇನು ಖರೀದಿ ಮಾಡ್ತೀರಿ, ಏನೇನು ಇದನ್ನ ಯೂಸ್ ಮಾಡ್ಕೊಳ್ತೀರಿ, ಸೊ ಇದು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತಾ ಲಕ್ಷ ಕೊಟ್ಟು ಕೇಳಿ. ಯಾರ್ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಿ, ಈಗಾಗಲೇ ಬೋರ್ವೆಲ್ ಕೂಡ ಒಬ್ರು ಹೊಡ್ಸ್ಕೊಂಡಿದ್ದಾರೆ. ಆ ಅತ್ತೆ ಸೊಸೆ ಕೂಡಿ ಬೋರ್ವೆಲ್ ಹೊಡ್ಸ್ಕೊಂಡಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಾ ಇದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ರು. ಸೊ ಹೀಗೆ ಯಾರು ನೀವು ಗೃಹಲಕ್ಷ್ಮಿ ಹಣವನ್ನ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಬಿಸ್ನೆಸ್ ಆಗಿರಲಿ ಅಥವಾ ನಿಮ್ಮ ಮಕ್ಕಳ ಶಾಲಾ ಫೀಸ್ಗಳನ್ನು ಕಟ್ಟೋದಾಗಿರಲಿ, ಈ ರೀತಿ ನಿಮಗೆ ಬಡತನ ಸಂದರ್ಭದಲ್ಲಿ ಏನು ಯೂಸ್ ಆಗಿದೆ ಅನ್ನುವಂಥದ್ದನ್ನ ನೀವು ಒಂದು ರೀಲ್ಸ್ ಮುಖಾಂತರ, ಒಂದು ವಿಡಿಯೋ ಮುಖಾಂತರ ನೀವು ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ನಲ್ಲಾಗಿರಲಿ, ಯೂಟ್ಯೂಬ್ನಲ್ಲಾಗಿರಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಾಗಿರಲಿ ನೀವು ಪೋಸ್ಟ್ ಮಾಡ್ಬೋದು. ಅದು ಒಂದು ಸ್ವಲ್ಪ ವೈರಲ್ ಆಯ್ತಪ್ಪ ಅಂತ ಅನ್ಕೊಳ್ಳಿ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂತಂತ ಅನ್ಕೊಳ್ಳಿ. ಸೊ ನಿಮ್ಮ ಏರಿಯಾಗೆ, ನಿಮ್ಮ ಮನೆಗೆ ಬಂದು ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡಿ ಅಲ್ಲಿ ಏನೇನಾಗಬೇಕು ಎಲ್ಲ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ಕೆಲಸ ಸರ್ಕಾರ ಮಾಡತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅಭಿಪ್ರಾಯನ, ನಿಮ್ಮ ಒಪಿನಿಯನ್ನ ತಿಳಿಸೋದನ್ನ ಮರಿಬೇಡಿ. ಹಾಗಾದ್ರೆ ಈ ಒಂದು 19 ಮತ್ತು 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಹೇಳಪ್ಪ ಅಂತ ಹೇಳ್ತಕ್ಕಂಥವ್ರು ಬಹಳಷ್ಟು ಮಹಿಳೆಯರು. ಸೊ ಇದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಲೇಟ್ ಆದರೆ ಮತ್ತೆ ಬೈತೀರಿ. ಸೊ ಈಗ ನೋಡಿ, ಈ ಒಂದು 19 ಮತ್ತು 20ನೇ ಕಂತಿನ ಹಣ ಇದೇ ಸೋಮವಾರ, ಮುಂದಿನ ವಾರದಲ್ಲಿ ಬರ್ತಕ್ಕಂತಹ ಸೋಮವಾರ ಬಿಡುಗಡೆ ಆಗಲಿದೆ. ಓಕೆನಾ? ಸೊ ಈ ವಾರದಲ್ಲಂತೂ ಮತ್ತೆ ಕ್ಯಾನ್ಸಲ್ ಆಯಿತು, ಬಿಡುಗಡೆ ಆಗಿಲ್ಲ. ಮುಂದಿನ ವಾರದಲ್ಲಿ 19, 20ನೇ ಕಂತಿನ ಬಿಡುಗಡೆ ಆಗಲಿದೆ. ಅದರ ಜೊತೆ ಪಿಂಚಣಿ ಯಾರಿಗೆ ಸಿಕ್ಕಿಲ್ಲ ಆ ಒಂದು ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಲಿದೆ. ಟೋಟಲಿ ಯಾವ ಯೋಜನೆಗಳಲ್ಲಿ ಹಣ ಹೋಗುವಂತಹ ಯೋಜನೆಗಳಿದಾವೆ ನೋಡಿ, ಸೊ ಎಲ್ಲ ಯೋಜನೆಗಳು ಮುಂದಿನ ವಾರದಲ್ಲಿ ಬಿಡುಗಡೆ ಆಗ್ತದೆ ಅನ್ನುವಂತಹ ಮಾಹಿತಿ ಇಲ್ಲಿ ಸರ್ಕಾರದಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯ ಬಗ್ಗೆ, ಈ ಒಂದು ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು. ಇನ್ನು ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿ ಬೇಕಾಗಿರತ್ತೆ ನಿಮಗೆ. ನೀವೊಂದು ಕೆಲಸ ಮಾಡಿ, ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಇರಲೇಬೇಕಪ್ಪ ಅಂತ ಅನ್ಕೊಂಡಿದ್ದೆ. ಅದರ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ 1,00,000 ಫಾಲೋವರ್ಸ್ ಅನ್ನೋಕ್ಕಿಂತ ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲಿ ನಮಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಡ್ತೀನಿ. ಏನು ಕ್ವಶನ್ಸ್ ಇದೆ ಕೇಳ್ಬೋದು, ಅಲ್ಲೇ ನಿಮಗೆ ರಿಪ್ಲೈ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಕಾ ಬಾಯ್.